ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ನಾವು ಪಡೆಯುತ್ತಿರುವ ರೇಷನ್ ಕಾರ್ಡ್ ಆನ್ಲೈನ್ ನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒರಿಜಿನಲ್ ಆಗಿ ಪಡ್ಕೋಬಹುದು. ಈ ರೇಷನ್ ಕಾರ್ಡ್ ಅನ್ನು ನಾವು ಡೌನ್ಲೋಡ್ ಮಾಡಿದಾಗ ಅಲ್ಲಿ ಸ್ಪೆಸಿಮನ್ ಕಾಪಿ ಅಂತ ಕ್ರಾಸ್ ನಲ್ಲಿ ಬರುತ್ತೆ. ಈ ಸ್ಪೆಸಿಮನ್ ಕಾಪಿಯಿಂದ ನಮಗೆ ಬಹಳಷ್ಟು ತೊಂದರೆ ಉಂಟು ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಇರುವಂತ ಮಾಹಿತಿ ನಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಮತ್ತು ಪ್ರಿಂಟ್ ತೆಗೆದು ನಾವು ಬೇರೆ ಬೇರೆ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ರೇಷನ್ ಕಾರ್ಡ್ ಅನ್ನು ಅವರು ಅಕ್ಸೆಪ್ಟ್ ಮಾಡಲ್ಲ. ಆದ್ದರಿಂದ ಈ ಸ್ಪೆಸಿಮನ್ ಕಾಪಿಯಿಂದ ಮುಕ್ತಿ ಪಡೆಯುವುದು ಹೇಗೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ಅತ್ಯಂತ ಸರಳವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಮೊದಲಿನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀಡ್ತಾ ಇರಿ ಅಂತ ಹೇಳ್ತಾ, ವೀಕ್ಷಕರೇ, ಈ ರೇಷನ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಬೇಕಾಗತ್ತೆ. ಮೊದಲಿನಿಂದ ಕೊನೆವರೆಗೂ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಡೌನ್ಲೋಡ್ ಯಾವ ರೀತಿ ಮಾಡಬೇಕು ಮತ್ತು ಸ್ಪೆಸಿಮನ್ ಕಾಪಿ ಯಾವ ರೀತಿ ತೆಗಿಬೇಕು ಅನ್ನೋದು ಮಾಹಿತಿ ನೀಡ್ತಾ ಇದ್ದೀನಿ. ಆದ್ದರಿಂದ ಯಾರು ಸ್ಕಿಪ್ ಮಾಡಬೇಡಿ. ಆಹಾರ ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಎಂಟರ್ ಅನ್ನು ಹೊಡೆದಾಗ ನಮಗೆ ಕರ್ನಾಟಕ ಇಲಾಖೆಯ ರೇಷನ್ ಕಾರ್ಡ್ ಇಲಾಖೆಯ ಒಂದು ವೆಬ್ಸೈಟ್ ಸ್ಟಾರ್ಟಿಂಗ್ ನಲ್ಲೇ ಇಲ್ಲಿ ಕಾಣಿಸುತ್ತೆ. ಅದು ahara.karnataka.gov.in ಅಂತ. ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಆಹಾರ ಇಲಾಖೆಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಈ ತರ ಓಪನ್ ಆದ್ಮೇಲೆ ನಮ್ಗೆ ಇಲ್ಲಿ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ತರ ಪೋರ್ಟಲ್ ಓಪನ್ ಆಗುತ್ತೆ. ನಮಗೆ ಕನ್ನಡ ಬೇಕಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಇಲ್ಲಿ ಮಾಡ್ಬಿಟ್ಟು ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬಹುದು. ವೀಕ್ಷಕರೇ, ಇಲ್ಲಿ ಎಲ್ಲಾ ನಮಗೆ ರೇಷನ್ ಕಾರ್ಡ್ ರಿಲೇಟೆಡ್ ಎಲ್ಲಾ ಮಾಹಿತಿಗಳು ಸಿಗುತ್ತೆ. ನಿಯಮಗಳು, ಅನ್ನಭಾಗ್ಯ ಯೋಜನೆ ಬಗ್ಗೆ, ನ್ಯಾಯಾಲಯ ಪ್ರಕರಣ, RTI, ಪತ್ರಿಕಾ ಬಿಡುಗಡೆ, NFSSA, ಈ ಸೇವೆಗಳು, ಪ್ರಕಟಣೆಗಳು, ಅಂಕಿಅಂಶಗಳ ವಿಶ್ಲೇಷಣೆ, ಸಂಪರ್ಕಿಸಿ ಎಲ್ಲ ಮಾಹಿತಿಗಳು ಸಿಗುತ್ತೆ. ಇಲ್ಲಿ ನಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಈ ಸೇವೆಗಳು. ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ವಿಧಾನ, ಈ ಪಡಿತರ ಚೀಟಿ, ಈ ಸ್ಥಿತಿ, ಈ ನ್ಯಾಯಬೆಲೆ ಅಂಗಡಿ, ಇನ್ನು ಹಲವಾರು ಮಾಹಿತಿಗಳು ನಮಗೆ ಇಲ್ಲಿ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ನೋಡಬಹುದು. ಅಂದ್ರೆ ನೀವು ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿರ್ತಾರ, ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಸ್ಥಿತಿ ಏನಾಗಿದೆ ಅಂತ ಇಲ್ಲಿ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡಬಹುದು. ನೆಕ್ಸ್ಟ್ ತಿದ್ದುಪಡಿ ವಿನಂತಿಯ ಸ್ಥಿತಿ ಇದೆ. ಇದರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ನಾವು ನಮ್ಮ ಈಗ ಸದ್ಯಕ್ಕೆ ಇರುವಂತ ರೇಷನ್ ಕಾರ್ಡ್ ಅನ್ನು ನಾವು ಪ್ರಿಂಟ್ ತೆಗೆಯಲು ನಾವು ಈ ಆಪ್ಷನ್ ಅನ್ನು ಬಳಕೆ ಮಾಡ್ತೇವೆ. ಇಲ್ಲಿ ಇನ್ನೊಂದಿದೆ DBT ಸ್ಥಿತಿ ಅಂತ. ಅಂದ್ರೆ ಹಿಂದೆ ಸರ್ಕಾರವು ಅಕ್ಕಿಯ ಬದಲು ಹಣವನ್ನು ನಮ್ಮ ಖಾತೆಗೆ ಜಮೆ ಮಾಡ್ತಾ ಇದ್ದ ಮಾಹಿತಿ ನಾವು ಈ DBT ಸ್ಥಿತಿಯಲ್ಲಿ ನಾವು ನೋಡಬಹುದು. ಆದ್ರೆ ಈಗ ಸ್ಟಾಪ್ ಆಗಿದೆ. ಸರ್ಕಾರ ಹಣವನ್ನು ಖಾತೆಗೆ ಜಮೆ ಮಾಡುವುದನ್ನು ಸ್ಟಾಪ್ ಮಾಡಲಾಗಿದೆ. ಹಾಗಾದ್ರೆ ವೀಕ್ಷಕರ, ತಿದ್ದುಪಡಿಯ ವಿನಂತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 3 ವಿಭಾಗಗಳು ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ 3 ವಿಭಾಗಗಳು ಇರುತ್ತವೆ. ಅದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ. ನಿಮ್ಮ ಜಿಲ್ಲೆಗೆ ತಕ್ಕಂತೆ ನೀವು ವಿಭಾಗವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ವಿಜಯಪುರ ಜಿಲ್ಲೆಯವರು ಮೈಸೂರು ವಿಭಾಗವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನೀವು ಬೇರೆ ಬೇರೆ ಜಿಲ್ಲೆ ಆಗಿದ್ರೆ ನಿಮ್ಗೆ ಇರುವಂತ ಯಾವ ವಿಭಾಗಕ್ಕೆ ನೀವು ಸೇರ್ತೀರಾ ಅಂತ ಅದನ್ನು ತಿಳ್ಕೊಂಡ್ಬಿಟ್ಟು ಆ ವಿಭಾಗವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ವಿಜಯಪುರ ಜಿಲ್ಲೆಯದವನಾಗಿರೋದ್ರಿಂದ ನಾನು ಇಲ್ಲಿ ಮೈಸೂರು ವಿಭಾಗವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಈ ತರ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೇಕಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್ ಅಂತ ಇದೆ. ಅಂದ್ರೆ ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ. ಇಲ್ಲಿ ಕೂಡ ನೀವು ಆಲ್ರೆಡಿ ಹೊಸ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಮಾಹಿತಿ ತಿಳ್ಕೋಬಹುದು. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂದ್ರೆ ಸದ್ಯಕ್ಕೆ ನಿಮ್ಮ ರೇಷನ್ ಕಾರ್ಡಿನ ಸ್ಥಿತಿಯನ್ನು ತಿಳಿಯಲು ನಾವು ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ರೇಷನ್ ಕಾರ್ಡಿನ ಸ್ಥಿತಿ ತಿಳಿಬೇಕಾದ್ರೆ ನಮಗೆ 2 ಆಪ್ಷನ್ ಬರುತ್ತೆ, ವಿತ್ OTP, ವಿತೌಟ್ OTP. ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅನ್ನು ಪ್ರಿಂಟ್ ತೆಗೆಯಬೇಕಾದ್ರೆ, ಒರಿಜಿನಲ್ ರೇಷನ್ ಕಾರ್ಡ್ ಅನ್ನು ಪ್ರಿಂಟ್ ತೆಗೆಯಬೇಕಾದ್ರೆ ನಾವು ಇಲ್ಲಿ ವಿತ್ OTP ಯನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿತೌಟ್ OTP ಅಂದ್ರೆ ನಮಗೆ ರೇಷನ್ ಕಾರ್ಡ್ ಅನ್ನು ಪ್ರಿಂಟ್ ತೆಗೆಯಲು ಸಾಧ್ಯವಾಗಲ್ಲ. ಆದ್ದರಿಂದ ವೀಕ್ಷಕರೇ, ಇಲ್ಲಿ ವಿತ್ OTP ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಇಲ್ಲಿ ವಿತ್ OTP ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಈ ಬಾಕ್ಸ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಹಾಕಬೇಕಾಗತ್ತೆ. ಇಲ್ಲಿ ರೇಷನ್ ಕಾರ್ಡ್ ಅನ್ನು ಸಂಖ್ಯೆ ಹಾಕಿದಾಗ ಇಲ್ಲಿ ಗೋ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವಂತ ಎಲ್ಲ ಸದಸ್ಯರ ಹೆಸರುಗಳು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದ ಅದು ಅವ್ರ ಹೆಸರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಗೋ ಅಂತ ಕ್ಲಿಕ್ ಕೊಡಬೇಕಾಗುತ್ತೆ. ಗೋ ಅಂತ ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ಭಾಷೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷು, ಕನ್ನಡ ಬೇಕಾದ್ರೆ ಕನ್ನಡ. ಇಲ್ಲಿ ನಾನು ಇಂಗ್ಲಿಷ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಕ್ಯಾಪ್ಚಾ ಬರುತ್ತೆ 9370 ಈ ತರ ಕ್ಯಾಪ್ಚಾಯನ್ನು ಹಾಕಿ ಮತ್ತೆ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ಇಲ್ಲಿ ನಮಗೆ ಒಂದು ಕನ್ಸೆಂಟ್ ಕೇಳುತ್ತೆ, ಅದನ್ನು ಎಸ್ ಅಂತ ಕೊಡಬೇಕಾಗತ್ತೆ. ಆಮೇಲೆ ಸೆಲೆಕ್ಟ್ ಟೈಪ್ ಆಫ್ ಅಥೆಂಟಿಕೇಶನ್, ಇಲ್ಲಿ ನೀವು OTP ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ OTP ಹ್ಯಾಸ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಈಸ್ ರಿಜಿಸ್ಟರ್ಡ್ ವಿತ್ ಆಧಾರ್, ಅಂದ್ರೆ ನಿಮಗೆ ನಿಮ್ಮ ಆಧಾರ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಅನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನನ್ನ ಮೊಬೈಲ್ಗೆ OTP ಬಂದಾಗಿದೆ ವೀಕ್ಷಕರೇ. ಆ OTP ಅನ್ನು ನಾನು ಎಂಟರ್ ಮಾಡ್ತಾ ಇದ್ದೇನೆ. ಈ OTP ಅನ್ನು ಹಾಕಿ ಮತ್ತೆ ನಾನು ಗೋ ಮೇಲೆ ಕ್ಲಿಕ್ ಕೊಡ್ತೇನೆ ವೀಕ್ಷಕರೇ. ನೋಡಿ ಈ ತರ ಈ ರೇಷನ್ ಕಾರ್ಡ್ ನಂಬರಿನ ಎಲ್ಲಾ ಮಾಹಿತಿಗಳು ನಿಮಗೆ ಸಿಗುತ್ತೆ. ಇಲ್ಲಿ ಸ್ಥಿತಿ, ಮೆಂಬರ್ ಡೀಟೇಲ್ಸ್, ಅಲಾಟ್ಮೆಂಟ್ ಡೀಟೇಲ್ಸ್, ಪಡಿತರ ಚೀಟಿ ಯಾವ ರೀತಿ ನಿಮಗೆ ಅಲಾಟ್ ಆಗಿದೆ ಅಂತ ಅದ್ರ ಕೂಡ ಮಾಹಿತಿ ನೋಡಿ. ಸ್ವಲ್ಪ ಸ್ಕ್ರಾಲ್ ಅನ್ನು ಮಾಡಿದಾಗ ಇಲ್ಲಿ ನಿಮಗೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್, ಪಡಿತರ ಚೀಟಿ ವೀಕ್ಷಣೆ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೋಡಿ ವೀಕ್ಷಕರೇ ಈ ತರ ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಸ್ಪೆಸಿಮನ್ ಕಾಪಿ ಅಂತ ಕ್ರಾಸ್ ನಲ್ಲಿ ಇದೆ. ಈ ಸ್ಪೆಸಿಮನ್ ಕಾಪಿಯಿಂದ ನಮಗೆ ಬಹಳಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಾಹಿತಿಗಳು, ಹೆಸರು ಮತ್ತು ಈ ತರ ಹಲವಾರು ಮಾಹಿತಿಗಳು ನಮಗೆ ಅಪೂರ್ಣವಾಗಿ ಪ್ರಿಂಟ್ ತೆಗೆದ ಮೇಲೆ ತೊಂದರೆ ಆಗುತ್ತೆ. ಈ ಸ್ಪೆಸಿಮನ್ ಕಾಪಿಯನ್ನು ಯಾವ ರೀತಿ ತೆಗೆದು ಹಾಕಬೇಕು ನೋಡಿ. ಇಲ್ಲಿ ವೀಕ್ಷಕರೇ ಇಲ್ಲಿ ಕೆಲವರು ಫೋಟೋ ಕಾಣಿಸ್ತಾ ಇಲ್ಲ. ಈ ತರ ಹಲವಾರು ತೊಂದರೆಗಳನ್ನು ಈ ಸ್ಪೆಸಿಮನ್ ಕಾಪಿ ಇರುವುದರಿಂದ ನಾವು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಈ ಸ್ಪೆಸಿಮನ್ ಕಾಪಿ ತೆಗೆಯಲು ನಾವು ಇಲ್ಲಿ 3 ಡಾಟ್ ಇದೆಯಲ್ಲ ವೀಕ್ಷಕರೇ, ಇದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ಮೋರ್ ಟೂಲ್ಸ್ ಅಂತ ಬರುತ್ತೆ. ಮೋರ್ ಟೂಲ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನೆಕ್ಸ್ಟ್ ಡೆವಲಪರ್ ಟೂಲ್ಸ್ ಅಂತ ಬರುತ್ತೆ. ಇಲ್ಲಿ ಇದನ್ನು ಶಾರ್ಟ್ಕಟ್ ಆಗಿ Ctrl+Shift+I ಅಂತ ಹೊಡೆದ್ರು ನಾವು ಮಾಡ್ಬೋದು ವೀಕ್ಷಕರೇ. ಡೆವಲಪರ್ ಟೂಲ್ಸ್ ನಲ್ಲಿ ಹೋದ್ಮೇಲೆ ನಮಗೆ ಈ ತರ ಒಂದು ಇದು ಬರುತ್ತೆ, ಕೋಡಿಂಗ್ ಬರುತ್ತೆ. ಈ ಕೋಡಿಂಗ್ ನಲ್ಲಿ ನಾವು Ctrl+F ಅಂತ ಮತ್ತೆ ನಾವು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಸ್ಪೆಸಿಮೆನ್ ಅಂತ ಜಸ್ಟ್ ಹೊಡೆದ್ರೆ ಸಾಕು. ಸ್ಪೆಸಿಮೆನ್ ಅಂತ ಇಲ್ಲಿ ಸರ್ಚ್ ನಲ್ಲಿ ಹೊಡೆದಾಗ ಇಲ್ಲಿ ನಮಗೆ images/specimen.png ಅಂತ ಬರುತ್ತೆ. ಇದರ ಮೇಲೆ ಕರ್ಸರ್ ಒಯ್ದು ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಡಿಲೀಟ್ ಎಲಿಮೆಂಟ್ ಅಂತ ಬರುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಇರುವಂತ ಒಂದು ಸ್ಪೆಸಿಮನ್ ಕಾಪಿ ಇಲ್ಲಿಂದ ಎಜೆಕ್ಟ್ ಆಗಿಬಿಡುತ್ತೆ. ಈ ಸ್ಪೆಸಿಮನ್ ಕಾಪಿ ಎಜೆಕ್ಟ್ ಆಗಿದಾಗ ನಮಗೆ ಕ್ಲಿಯರ್ ಆಗಿ ರೇಷನ್ ಕಾರ್ಡ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಇದನ್ನು ನಾವು Ctrl+All ಅಂತ ಹೊಡೆದ್ಬಿಟ್ಟು Ctrl+Print ಅಂತ ಮಾಡಿದಾಗ ನಮಗೆ ಕ್ಲಿಯರ್ ಆಗಿರುವಂತ ಒರಿಜಿನಲ್ ರೇಷನ್ ಕಾರ್ಡ್ ಅನ್ನು ನಾವು ಪಡ್ಕೋಬಹುದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂದ್ರೆ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಸಿಗುವಂತ ರೇಷನ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸ್ಪೆಸಿಮನ್ ಕಾಪಿಯಿಂದ ಮುಕ್ತಿ ಯಾವ ರೀತಿ ಪಡಿಬೇಕು ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾಹಿತಿ ನೀಡಿದೆ ವೀಕ್ಷಕರೇ. ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಬಳಗದಲ್ಲಿ ಶೇರ್ ಮಾಡಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ನೀಡ್ತಾ ಇರಿ. ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಸಪೋರ್ಟ್ ಮಾಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.